ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಎನ್ನುವ ಮಹಿಳೆ ಏನು SIT ತಂಡಕ್ಕೆ ದೂರನ್ನು ಕೊಟ್ಟಿದ್ರು, ನನ್ನ ಮಗಳ ಕಳೆ ಬರಹವನ್ನು ಹುಡುಕಿ ಕೊಡಿ, ನಾನು ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನು ಅವಳ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಏನೊಂದು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ನ ಸಲುವಾಗಿ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಸುವರ್ಣ ನ್ಯೂಸ್ನಲ್ಲಿ ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಅದಾಗಿತ್ತು. ಅಲ್ಲಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಎನ್ನುವ ಒಂದು ಆಧಾರದ ಮೇಲೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿದಂತಹ ಪೊಲೀಸ್ ತಂಡದ ಮಾಹಿತಿಗಳನ್ನ ಕಲೆ ಹಾಕಿದಂತಹ ಸುವರ್ಣ ನ್ಯೂಸ್ನ ತಂಡ ಸಾಕಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿತ್ತು. ಅನನ್ಯ ಭಟ್ ಇರುವಿಕೆಯನ್ನೇ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಈ ಪ್ರಶ್ನೆ ಮಾಡಿದ್ದ ನಂತರ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇನೆ ಎನ್ನುವ ಒಂದೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಬಿಟ್ಟರೆ ಸುವರ್ಣ ನ್ಯೂಸ್ ಮಾಡಿದಂತಹ ಯಾವ ಆರೋಪಗಳಿಗೂ ಸಹ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡುವ ಕೆಲಸಕ್ಕೆ ಕೈ ಹಾಕಿಲ್ಲ. ಅದರ ಜೊತೆಗೆ ಅವರ ಲಾಯರ್ ಆಗಿರುವಂತಹ ಮಂಜುನಾಥ್ ಅವರು ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಡುವ ಪ್ರಯತ್ನವನ್ನ ಪಟ್ಟರು. ಅಂದ್ರೆ ಸುವರ್ಣ ನ್ಯೂಸ್ ಬಿತ್ತರಿಸಿದಂತಹ ವರದಿಗೆ ಒಂದು ಅಫಿಡವಿಟ್ ಅನ್ನ ಮಾಡಿಸುವ ಮೂಲಕ ನೀವು ಹೇಳಿದ್ದು ಅಷ್ಟು ಸತ್ಯ ಅನ್ನುವ ಒಂದು ಅಫಿಡವಿಟ್ ಅನ್ನ ಮಾಡಿಸುವ ಮೂಲಕ ಒಂದು ಕ್ಲಾರಿಟಿಯನ್ನ ಕೊಡಿ ಎನ್ನುವ ಒಂದು ವಿಡಿಯೋವನ್ನ ಸಹ ಮಾಡಿ ಬಿಟ್ಟಿದ್ರು. ಅದರ ಜೊತೆಗೆ ಯಾರೆಲ್ಲ ಫೇಕ್ ನ್ಯೂಸ್ ಹರಡ್ತಾ ಇದ್ದಾರೆ ಅವರೆಲ್ಲ ಮುಂದಿನ ದಿನಗಳಲ್ಲಿ ಜೈಲಿನಲ್ಲಿ ಇರಬೇಕಾಗುತ್ತೆ ಎನ್ನುವ ಕ್ಲಾರಿಫಿಕೇಶನ್ ಅದಾಗಿತ್ತು. ಬಿಟ್ರೆ ಸುವರ್ಣ ನ್ಯೂಸ್ ಮಾಡಿದಂತಹ ಆರೋಪ ಸತ್ಯಕ್ಕೆ ದೂರವಾದದ್ದು. ಅವರು ಹೇಳಿದ ಹಾಗೆ ಏನು ಅವರು ಹೇಳಿದ್ರು, ಕಸ್ತೂರ್ಬಾ ಕಾಲೇಜಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿಲ್ಲ, ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಅವರು ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿಲ್ಲ, ಈ ಎಲ್ಲ ಆಯಾಮಗಳಲ್ಲೂ ಸಹ ದಾಖಲೆಗಳಿಲ್ಲ ಅನ್ನೋದನ್ನ ಅವರು ಏನು ಪ್ರಸಾರ ಮಾಡಿದ್ರು ಅದೆಲ್ಲವೂ ಕೂಡ ಸುಳ್ಳು ಅನ್ನುವ ರೀತಿಯಲ್ಲಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಇಲ್ಲಿಯ ತನಕ ಬಂದಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇವತ್ತು ಕಿರಿಕೀರ್ತಿ ಅವರ ಇಂಟರ್ವ್ಯೂನ ಮಾಡೋದಕ್ಕೆ ಬಂದಿದ್ದೇನೆ. ಇವತ್ತು ನನ್ನ ಕ್ಯಾಮರಾಮನ್ ಇಲ್ಲದೆ ಇರುವ ಕಾರಣಕ್ಕಾಗಿ ಚಿಟ್ ಚಾಟ್ ಮಾಡಬೇಕಾಗಿತ್ತು. ಕ್ಯಾಮರಾಮನ್ ಇಲ್ಲದೆ ಇರುವ ಕಾರಣಕ್ಕಾಗಿ ನಾನು ಅವರ ಒಬ್ಬರ ಇಂಟರ್ವ್ಯೂನ ಅಂದರೆ ಕ್ಯಾಮ್ರಾ ಹಿಂದೆ ನಾನೇ ಪ್ರಶ್ನೆ ಕೇಳ್ತಾ ಇರ್ತೀನಿ, ಅವರ ಇಂಟರ್ವ್ಯೂನ ನಾನು ಇವಾಗ ನಿಮ್ಮ ಮುಂದೆ ಇಡ್ತೀನಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅವರ ಬಾಯಿನಲ್ಲೇ ತಿಳಿದುಕೊಳ್ಳೋಣ. ಈಗ SIT ರಚನೆ ಆದಮೇಲೆ SITಗೆ ಬಂದಂತಹ ಮೊದಲ ಕಂಪ್ಲೇಂಟ್ ಅನನ್ಯ ಭಟ್ ಸಲುವಾಗಿ ಸುಜಾತಾ ಭಟ್ ಅವರು ಕೊಟ್ಟಿದ್ದು. ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 9 ಗಂಟೆಗೆ ಸುವರ್ಣ ನ್ಯೂಸ್ನಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂತು. ಅದನ್ನು ನೀವು ಗಮನಿಸಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅನನ್ಯ ಭಟ್ ಕೇಸ್ ಮೊದಲು ಸುದ್ದಿಗೆ ಬಂದಾಗ ನಾವು ಡೇ ಒನ್ನಿಂದನೂ ಒಂದು ಕೇಳ್ತಾ ಇದ್ದೀವಿ, ದಯವಿಟ್ಟು ಅನನ್ಯ ಭಟ್ ಫೋಟೋ ತೋರಿಸಿ. ಅಟ್ಲೀಸ್ಟ್ ಈ ಪೊಲೀಸ್ನವ್ರು ಹುಡುಕಬೇಕು ಅಂತಾದರೂ ಒಂದು ಫೋಟೋ ಬೇಕಲ್ಲ. ಮಿಸ್ಸಿಂಗ್ ಆಗಿದೆಯೋ, ಮರ್ಡರ್ ಆಗಿದೆಯೋ, ರೇಪ್ ಆಗಿದೆಯೋ, ಏನಾಗಿದೆ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅದನ್ನು ಪತ್ತೆ ಹಚ್ಚಬೇಕು ಅಂತಂದರೆ, ಯಾಕಂದರೆ ಆಲ್ಮೋಸ್ಟ್ 23 ವರ್ಷದ ಹಿಂದಿನ ಪ್ರಕರಣ ಅಂತಾದಾಗ ಅವತ್ತಿನ ಗುರುತು ಚಹರೆ ಇವತ್ತಿಗೆ ಮ್ಯಾಚ್ ಆಗದೇನೂ ಇರ್ಬೋದು, ಅಂದರೆ ಪತ್ತೆ ಆಗಿದ್ರೆ. ಸೊ ಹೀಗಿರುವಾಗ ಏಕಾಏಕಿ ಅವರು ಬರ್ತಾರೆ. ಬಂದವರು ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಮಿಸ್ ಆದಳು. ಅವಳು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ನಲ್ಲಿ ಓದ್ತಾ ಇದ್ಲು. ಅವಳು ಫ್ರೆಂಡ್ ಜೊತೆ, ರಶ್ಮಿ ಅನಿಸುತ್ತೆ ಹೆಸರು, ಜೊತೆಗೆ ಕಾಲೇಜಿನಿಂದ ಎಲ್ಲ ಬಂದಿದ್ರು ಒಂದಿಷ್ಟು ಜನ. ಸೊ ಹೀಗಿರುವಾಗ ದೇವಸ್ಥಾನದ ಒಳಗೆ ಹೋಗ್ತಿದ್ದ ಹಾಗೆ ಅನನ್ಯ ಮಿಸ್ ಆಗ್ತಾಳೆ. ಸೊ ರಶ್ಮಿ ನನಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳ್ತಾಳೆ, ಸೊ ಹಿಂಗಾಗಿದ್ದಾಳೆ ಅಂತ. ನನಗೆ ವಿಷಯ ಕೇಳಿದ ತಕ್ಷಣ ಶಾಕ್ ಆಗುತ್ತೆ. ನಾನು ಅಲ್ಲಿಂದ ಓಡಿ ಬರ್ತೀನಿ, ಅಂದರೆ ನೆಕ್ಸ್ಟ್ ಡೇ ಬರ್ತೀನಿ ಧರ್ಮಸ್ಥಳಕ್ಕೆ ಬಂದು ನನ್ನ ಮಗಳನ್ನು ಹುಡುಕುವ ಕೆಲಸವನ್ನು ನಾನು ಮಾಡ್ತೀನಿ. ಅಲ್ಲಿ ಸಾಕಷ್ಟು ಜನರನ್ನು ವಿಚಾರಿಸ್ತೀನಿ. ಈ ಗ್ಯಾಪ್ನಲ್ಲಿ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರನ್ನೇ ಭೇಟಿಯಾಗ್ತೀನಿ. ಸೊ ಭೇಟಿಯಾಗಿ ಅವರ ಹರ್ಷೇಂದ್ರ ಕುಮಾರ್ ಅವ್ರನ್ನ ಭೇಟಿಯಾಗ್ತೀನಿ. ಸೊ ಹೀಗಾದಾಗ ನನಗವರು ಬಹಳ ಕೆಟ್ಟ ಪದಗಳಿಂದ ನಿಲ್ಲಿಸಿದ್ರು. ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕಿದರು. ಅದಾದಮೇಲೆ ನಾನು ವಾಪಸ್ ಬರಬೇಕಾದ್ರೆ ಒಂದಿಷ್ಟು ಅಂಗಡಿಯವರು ನನ್ನನ್ನು ಗುರುತಿಸಿ ಹೇಳಿದ್ರು. ನಾನು ಫೋಟೋ ತೋರಿಸ್ಬಿಟ್ಟು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ, ನಿಮ್ಮ ಮಗಳನ್ನು ಧರ್ಮಸ್ಥಳ ಮ್ಯಾನೇಜ್ಮೆಂಟ್ ಅವರೇ ಎಳ್ಕೊಂಡು ಹೋಗೋದನ್ನು ನಾವು ನೋಡಿದ್ದೀವಿ ಅಂತ ಅವರು ಹೇಳಿದ್ರು ನನಗೆ. ಸೊ ಈ ವಿಷಯ ತಿಳಿದು ನನಗೆ ತುಂಬ ಶಾಕ್ ಆಯಿತು. ನಾನು ಕೂತಿದ್ದೆ. ಆವಾಗ ನನಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಹಲ್ಲೆ ಆದಮೇಲೆ ನನ್ನನ್ನು ಕಂಡುಬಿಟ್ಟು ನೋಡಿದಾಗ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅದು ಇದು ಒಂದಿಷ್ಟು ತಿಂಗಳು ನಾನು ಹಾಸ್ಪಿಟ್ಲಲ್ಲಿದ್ದೆ. ಇವೆಲ್ಲ ವಿಚಾರವನ್ನು ಹೇಳಿದರು. ಈ ವಿಚಾರವಾಗಿ ಸಾಕಷ್ಟು ಯೂಟ್ಯೂಬರ್ಗಳಿರ್ಬೋದು, ಭಾಷಣಕಾರರಿರ್ಬೋದು, ಹೋರಾಟಗಾರರಿರ್ಬೋದು ಅನನ್ಯಾಗಿ ನ್ಯಾಯ ಸಿಗಬಾರ್ದೇನ್ರಿ ಅಂತ ಕೇಳ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಅನನ್ಯ ಅವರ ತಾಯಿ ಸುಜಾತಾ ಭಟ್ ಅವರು ಬಂದು ಕೇಳ್ತಾ ಇರೋದು, ನನ್ನ ಮಗಳು ಸಹ ಇಷ್ಟು ಜನ ಏನು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ಶವ ಅಥವಾ ಒಂದು ಅಸ್ಥಿಪಂಜರ ನನ್ನ ಮಗಳದ್ದು ಆಗಿರಬಹುದು. ಸೊ ಹಾಗಾಗಿ ಯಾವುದಾದ್ರೂ ಹೆಣ್ಣು ಮಕ್ಕಳ ಅಸ್ಥಿಪಂಜರ ಸಿಕ್ಕಿದಾಗ ಅದನ್ನು DNA ನನ್ನ ಜೊತೆಗೆ ಮ್ಯಾಚ್ ಮಾಡಿ ಹಾಗೆಲ್ಲಾದರೂ ನನ್ನ ಮಗಳ ಅಸ್ಥಿಪಂಜರ ಸಿಕ್ಕಿದ್ದೆ ಆದರೆ ನಾನು ಅದನ್ನು ಬ್ರಾಹ್ಮಣ ಸಮುದಾಯದ ಪ್ರಕಾರ ನೀಟಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿದಾಗ ಇಡೀ ಕರ್ನಾಟಕ ಈ ವಿಷಯ ಕೇಳಿ ಒಂಥರ ಎಮೋಷ್ನಲ್ ಆಗಿಬಿಟ್ಟಿತ್ತು. ಒಂದು ಹೆಣ್ಣು ಮಗಳು ಏನು ಒದ್ದಾಡಿರ್ಬೋದು, ಏನು ಆಗಿರ್ಬೋದು.
ಸೊ ವಿಷಯ ಎಲ್ಲ ಕೇಳಿ ಆರಂಭದಲ್ಲಿ ಎಮೋಷ್ನಲಿ ಇದನ್ನು ಥಿಂಕ್ ಮಾಡಿದಾಗ ಈ ಥರ ಯೋಚನೆ ಬಂತು. ಆದರೆ ಲಾಜಿಕಲಿ ಯೋಚನೆ ಮಾಡಿದ್ವಿ, ಯಾಕೆ 23 ವರ್ಷ ಆದರೂ ಎಲ್ಲೂ ಸಹಿತ ಯಾವುದೇ ಕಂಪ್ಲೇಂಟ್ ಇನ್ನು ಫೈಲ್ ಮಾಡಿಲ್ಲ ಅಂತ. ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣುಮಗಳು ಮಿಸ್ ಆದರೆ ಕನಿಷ್ಠ ಪಕ್ಷ 5 ರಿಂದ 6 ಗಂಟೆ ಒಳಗಡೆ ನಾವು ಸ್ಟೇಷನ್ಗೆ ಹೋಗ್ಬಿಡ್ತೀವಿ. 5 to 6 hours ಒಳಗಡೆ ನಾವು ಸ್ಟೇಷನಲ್ಲಿ ಇರ್ತೀವಿ, ನನ್ನ ಮಗಳು ಮಿಸ್ ಆಗಿದ್ದಾಳೆ. ಅದರಲ್ಲೂ ಸಹಿತ ಇಲ್ಲೊಂದು ವಿಶೇಷ ಏನು ಅಂತಂದರೆ, ಧರ್ಮಸ್ಥಳದ ಒಳಗೆ ಮಿಸ್ ಆಗಿದ್ಲು ಅಂತ ಅವಳ ಸ್ನೇಹಿತೆ ಹೇಳಿದ್ಲು ಅಂತ ಆದಮೇಲೆ ಅವಳ ಹೇಳಿಕೆಯನ್ನು ತಗೊಂಡು ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಇಲ್ಲಿ ಒಂದು ಮ್ಯಾನಿಪುಲೇಷನ್ ಏನಾಗುತ್ತೆ ಅಂತಂದರೆ, ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ಆ ಕಾಲದಲ್ಲಿ ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟನ್ನು ತಗೊಳ್ತಾ ಇರಲಿಲ್ಲ ಅಂತ. ನಾನು ಹೇಳ್ತಾ ಇರೋದು, ಇವರು ಆ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿ CBI ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದವರಿಗೆ ದೇಶದ ಯಾವುದೇ ಮೂಲೆಯಲ್ಲಿಯೋ ಕಂಪ್ಲೇಂಟನ್ನು ಸಲ್ಲಿಸಬಹುದು, ಅಥವಾ ಒಂದು ಕಡೆ ಸಲ್ಲಿಸಲಿಲ್ಲ ಅಂತಂದರೆ ಅವತ್ತಿನ ದಿನಕ್ಕೆ SP ಅವ್ರನ್ನ ಮೀಟ್ ಆಗ್ಬೋದಿತ್ತು, IG ಅವ್ರನ್ನ ಮೀಟ್ ಆಗ್ಬೋದಾಗಿತ್ತು. ನಾನು ಹೇಳ್ತಾ ಇರೋದು, ಧರ್ಮಸ್ಥಳಕ್ಕೆ ಸ್ಟ್ರೈಟ್ ಅವೇ ಎಂಟ್ರಿ ಪಡೆದು ಇವತ್ತು ಸಹಿತ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿದೆ. ಆದರೆ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅನ್ನೋ ವಿಚಾರ ಇಟ್ಕೊಂಡು ವೀರೇಂದ್ರ ಹೆಗ್ಡೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಾಗ ವೀರೇಂದ್ರ ಹೆಗ್ಡೆ ಅವರು ಆರಾಮಾಗಿ ಒಳಗಡೆ ಕರೆದು ಬನ್ನಿ ಮಾತಾಡೋಣ ಅಂತ ಹೇಳಿ ಮಾತಾಡಿಸಿ ಕಳಿಸಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಇಂತಹ CBIನ ಸ್ಟೆನೋಗ್ರಾಫರ್ ID ಕಾರ್ಡ್ ಇರುವಂತಹ ಒಬ್ಬ ವ್ಯಕ್ತಿ ಸ್ಟ್ರೈಟ್ ಅವೇ ಒಬ್ಬ SP ಮೀಟ್ ಮಾಡೋದು ದೊಡ್ಡ ವಿಷಯ ಆಗಿರಲಿಲ್ಲ, ಅಥವಾ ಒಬ್ಬ DGನೋ IGನೋ ಮೀಟ್ ಮಾಡೋದು ದೊಡ್ಡ ವಿಷಯ, ಖಂಡಿತವಾಗಿ DIGನೋ ಮೀಟ್ ಮಾಡೋದು ಖಂಡಿತವಾಗ್ಲೂ ದೊಡ್ಡ ವಿಷಯ ಆಗಿರಲಿಲ್ಲ. ಯಾಕಂದರೆ ಕಳೆದು ಹೋಗಿರುವುದು ಸ್ವಂತ ಮಗಳು. ಅವರು ಹೇಳಿಕೊಳ್ಳುವಂತೆ ಕಳೆದು ಹೋಗಿರುವುದು ಸ್ವಂತ ಮಗಳು. ಹಾಗಾಗಿ 23 ವರ್ಷ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ತಲೆಗೆ ಬಂತು. ಅದಾದಮೇಲೆ ಮತ್ತೊಂದು ತಲೆಗೆ ಬಂದಿದ್ದು, ಆಯಿತು ಒಂದು 2003ರಲ್ಲಿ MBBS ಓದ್ತಿರುವಂಥ ಒಂದು ಹೆಣ್ಮಗಳು ಅಂತಂದರೆ ಕನಿಷ್ಠ ಒಂದು 18 ರಿಂದ 19 ವರ್ಷ ವಯಸ್ಸಿನ ಹೆಣ್ಮಗಳು ಅಂತ ಅಂದ್ಕೊಳ್ಳೋಣ. PUC ಮುಗಿಸಿ CET ಮುಗಿಸಿ ಆ ಹೆಣ್ಮಗಳು ಒಂದು MBBSನ ಮೊದಲ ವರ್ಷದಲ್ಲಿದ್ದಾಳೆ ಅಂತಂದರೆ ಅರೌಂಡ್ ಒಂದು 18 ರಿಂದ 19 ವರ್ಷ ವಯಸ್ಸಿನ ಹೆಣ್ಮಗಳು. ಅವಳದೊಂದು ಫೋಟೋ ಇಲ್ವಾ? ಇಲ್ಲ, ಇದ್ದಿದ್ದೊಂದೇ ಫೋಟೋ, ಅದನ್ನು ಕಿತ್ಕೊಂಡ್ಬಿಟ್ರು ಅಂತ ಅವ್ರು ಹೇಳಿಕೆಯನ್ನು ಕೊಡ್ತಾರೆ. ಓಕೆ, ಇದ್ದಿದ್ದು ಒಂದೇ ಫೋಟೋ, ಅದು ಕಿತ್ತು ಹೋಯಿತು, ಸರಿ ಬಿಡಿ ಪರವಾಗಿಲ್ಲ. ಅಟ್ಲೀಸ್ಟ್ ಆ ಹುಡುಗಿ ಇವಾಗ MBBS ಓದ್ತಿದ್ದಾಳೆ ಅಂತಂದರೆ ಅವಳ ಸರ್ಟಿಫಿಕೇಟ್ಸ್ ಇರಬೇಕಲ್ಲ, PUCದು, ಅವಳದೊಂದಿಷ್ಟು ಡಾಕ್ಯುಮೆಂಟ್ಸ್ ಇರಬೇಕಲ್ಲ, ಅದಾದರೂ ಇದೆಯಾ? ಇಲ್ಲ, ಯಾವಾಗ ನನ್ನ ಮಗಳಲ್ಲಿ ಮಿಸ್ ಆದ್ಲೋ, ಯಾವಾಗ ನಾನು ಧರ್ಮಸ್ಥಳಕ್ಕೆ ಬಂದನೋ, ಇದ್ದಕ್ಕಿದ್ದ ಹಾಗೆ ಕಲ್ಕತ್ತಾದ ನನ್ನ ಮನೆಯಲ್ಲಿದ್ದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾರೋ ಸುಟ್ಟು ಹಾಕಿಬಿಟ್ರು ಅಂತ. ಅಂದರೆ ಗೊತ್ತಿಲ್ಲ ಇಲ್ಲಿಗೆ ಅಲ್ಲಿಗೆ ಹೆಂಗೆ. ದೇವಸ್ಥಾನಕ್ಕೆ ಬಂದಿದ್ದ ಅನನ್ಯಾ ಭಟ್ ಯಾವ ಊರಿನವಳು ಅಂತ ಧರ್ಮಸ್ಥಳದವ್ರಿಗೆ ಗೊತ್ತಿಲ್ಲ, ಆದರೆ ಅವಳ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳ್ತಾರೆ. ಅವರ ಅಮ್ಮ ಸುಜಾತಾ ಭಟ್ ಅನ್ನೋದು ಸಹಿತ ಧರ್ಮಸ್ಥಳದವ್ರಿಗೆ ಗೊತ್ತಿಲ್ಲ, ಆದರೂ ಸಹಿತ ಅವ್ರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸುಜಾತಾ ಭಟ್ ಯಾವ ಊರಿನವರು ಅಂತಲೇ ಗೊತ್ತಿಲ್ಲ, ಆದರೆ ಅವರು ಕೋಲ್ಕತ್ತಾದಲ್ಲಿ ಇದ್ದಿದ್ದನ್ನು ಟ್ರೇಸ್ ಮಾಡಿ ಅವರ ಮನೆಯಲ್ಲಿರುವ ಡಾಕ್ಯುಮೆಂಟ್ಸ್ಗೆ ಬೆಂಕಿ ಹಾಕ್ತಾರೆ. ಟೈಮ್ ಲೈನ್ ನೋಡಿ. ನಾನು ಯಾವಾಗಲೂ ಹೇಳ್ತೀನಿ, ನೀವು ಲಾಜಿಕಲಿ ಥಿಂಕ್ ಮಾಡಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ, ಇದು ಸತ್ಯನ ಸುಳ್ಳ ಅಂತ. ನಾನಿಲ್ಲಿ ಸತ್ಯ ಸುಳ್ಳುಗಳ ಪರಾಮರ್ಶೆ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ, ಆದರೆ ಟೈಮ್ ಲೈನ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿರುವ ಹರ್ಷೇಂದ್ರ ಹೆಗ್ಡೆ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ಕೋಲ್ಕತ್ತಾದಲ್ಲಿರುವ CBIನ ಸ್ಟೆನೋಗ್ರಾಫರ್ ಆಗಿರುವ ಸುಜಾತಾ ಭಟ್ ಅವರ ಮನೆಯ ಡಾಕ್ಯುಮೆಂಟ್ಸ್ಗಳನ್ನು ಸುಡುವ ದರ್ದ್ ಏನು ಬರುತ್ತೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ. ಆಯಿತು, ಅದು ಬೇಡ, ನಾನು ಹೇಳೋದು ಮಗಳಲ್ಲೇ. ಇವಾಗ ನನ್ನ ಮನೆಯ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸುಟ್ಟು ಹೋಯಿತು, ನನ್ನಲ್ಲಿರುವ ಎಲ್ಲ ಸರ್ಟಿಫಿಕೇಟ್ಗಳು ಸುಟ್ಟು ಹೋಯಿತು ಅಂತಾದರೆ ನನ್ನ ಐಡೆಂಟಿಟಿಯನ್ನು ಪ್ರೂವ್ ಮಾಡಲಿಕ್ಕೆ ನನಗಿರುವ ಕೊನೆಯ ಒಂದು ಅವಕಾಶ ಏನು ಗೊತ್ತಾ? ನಾನು ಓದಿರುವ ಶಾಲೆಯಲ್ಲಿರುವ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC ಅಂತ ಕರಿತೀವಿ ಅದನ್ನು. ಲಾಸ್ಟ್ ಆಪ್ಷನ್, ಅನನ್ಯಾ ಭಟ್ ಓದಿದ ಶಾಲೆ ಯಾವುದು, ಆ ಶಾಲೆಯಲ್ಲಿ 7ನೇ ಕ್ಲಾಸೋ SLCನೋ ದಾಟುವಾಗ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಒಂದು ರಿಜಿಸ್ಟ್ರಾರ್ ಅಲ್ಲಿರುತ್ತೆ. ಅಟೆಂಡೆನ್ಸ್ ರಿಜಿಸ್ಟ್ರಾರ್ ಇರಬಹುದು, ಅಥವಾ ಅಡ್ಮಿಷನ್ ರಿಜಿಸ್ಟ್ರಾರ್ ಇರಬಹುದು, ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರಬಹುದು. ಇದು ಯಾವುದನ್ನಾದರೂ ಒಂದನ್ನು ಪೂರೈಸಿ, ಯಾಕಂದರೆ ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ತಾ ಇರಬೇಕಾದ್ರೆ ದಾಖಲೆಗಳನ್ನು ಇಟ್ಕೊಂಡು ಮಾಡಿದ್ರೆ ಆ ಹೋರಾಟಕ್ಕೆ ಬಲ ಬರುತ್ತೆ ಅನ್ನುವ ಕಾರಣಕ್ಕೆ ನಾವು ಇದನ್ನು ಪದೇ ಪದೇ ಕೇಳೋಕೆ ಶುರು ಮಾಡಿದ್ವಿ. ಚರ್ಚೆ ಆಯಿತು. ಹೀಗೆಲ್ಲ ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ಅನನ್ಯಾ ಭಟ್ ಅವರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಪೊಲೀಸರು ಅವರ ಬೆಂಗಳೂರಿನ ಮನೆಗೆ, ಅಂದರೆ ಬಾಡಿಗೆಯಲ್ಲಿರುವಂತಹ ಮನೆಗೆ ಭೇಟಿ ಕೊಟ್ಟಾಗ ಆ ಬಾಡಿಗೆ ಮನೆಯ ರೆಂಟಲ್ ಅಗ್ರಿಮೆಂಟ್ನಲ್ಲಿ ಇರುವ ಹೆಸರು ಮತ್ತು ಸ್ಟೇಷನ್ನಲ್ಲಿ ಅವರು ತನ್ನ ಪತಿಯ ಹೆಸರು ಕೊಟ್ಟಿದ್ದು ಎರಡಕ್ಕೂ ವ್ಯತ್ಯಾಸ ಇತ್ತು. ಪ್ರಭಾಕರ್ ರಾವ್ ಮತ್ತು ಅನಿಲ್ ಭಟ್ ಅನ್ನುವಂಥ ಎರಡು ಬೇರೆ ಬೇರೆ ಹೆಸರುಗಳನ್ನು ಅವ್ರು ಏನು ಕೊಟ್ಟಿದ್ರು, ಇಲ್ಲಿ ಸ್ವಲ್ಪ ಪೊಲೀಸ್ನವರಿಗೆ ಕನ್ಫ್ಯೂಸ್ ಆಯಿತು ಅನ್ನುವ ಅರ್ಥದಲ್ಲಿ ಮಾಧ್ಯಮಗಳು ಇದನ್ನು ಬಿತ್ತರಿಸ್ತಾ ಇದೆ. ಇದು ನನ್ನ ಮಾಹಿತಿ ಅಲ್ಲ, ಮಾಧ್ಯಮಗಳು ಅಂದರೆ ಎಕ್ಸಾಕ್ಟ್ಲಿ ಸುವರ್ಣ ನ್ಯೂಸ್ ಬೆಳಗ್ಗೆ ಈ ಥರದ ಒಂದು ಮಾಹಿತಿಯನ್ನು ಬೆಳಗ್ಗೆ ಕೊಟ್ಟಿದೆ. ಅಂದರೆ ಪೊಲೀಸ್ನವರೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಕಾಣೆಯಾಗಿದ್ದಾರೆ ಅಂತ. ಅದೇ ಸಮಯದಲ್ಲಿ
ಸುಜಾತಾ ಭಟ್ ಅವರು ವಿಡಿಯೋ ಮಾಡಿ ನಾನು ಕಾಣೆ ಆಗಿಲ್ಲ, ನಾನೊಂದು ಜಾಗದಲ್ಲಿ ಇದ್ದೀನಿ, ಎಲ್ಲಿರ್ಬೇಕು ಅಲ್ಲಿ ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರು. ಅವ್ರು ಎಲ್ಲೋ ಒಂದು ಜಾಗದಲ್ಲಿ ಸೇಫ್ ಆಗಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಎಲ್ಲಿದ್ದಾರೆ ಏನು ಅನ್ನೋದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಅಥವಾ ಅವರಿಂದ ಮಾಹಿತಿಯನ್ನು ಪಡೆಯುವ ಕೆಲಸಕ್ಕೆ ಪೊಲೀಸರು ಅವರನ್ನು ಹುಡುಕ್ತಾ ಇರ್ಬೋದು ಅನ್ನೋದು ಮಾಧ್ಯಮಗಳ ವರದಿ. ಅದರ ಆಚೆಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಶ್ನೆಗಳು ಮೂಡ್ತಾ ಹೋಗೋದು. ಯಾಕೆ ಅಂತಂದರೆ, ಇವತ್ತು ಸುಜಾತಾ ಭಟ್ ಅವರ ಭಾವ ಅಂತ ಕರೆಸಿಕೊಳ್ಳುವ ಮಹಾಬಲೇಶ್ವರ್ ಅನ್ನೋರು ಸುವರ್ಣ ನ್ಯೂಸ್ನಲ್ಲಿ ಒಂದು ಸಂದರ್ಶನದಲ್ಲಿ ಕಾಣಿಸ್ಕೊಂಡ್ರು. ಇಲ್ಲಿಯ ತನಕ ಇದ್ದ ಟ್ವಿಸ್ಟ್ ಏನು ಅಂತಂದರೆ, ಏನು ಸುಜಾತಾ ಭಟ್ ಹೇಳ್ತಾ ಇದ್ರು ಅದಕ್ಕೆ ಪೂರಕವಾಗಿ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವ ವಿಚಾರದಲ್ಲಿ ಹೋಗ್ತಾ ಇದ್ದಿದ್ದು, ಈಗ ನಿಜವಾಗಿಯೂ ಜಸ್ಟಿಸ್ ಬೇಕಾಗಿರೋದು ಯಾರಿಗೆ ಅನ್ನುವ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ನೇರ ಏನಾಯಿತು, ಅನನ್ಯ ಭಟ್ ಅವರ ತಾಯಿ ಅಂತ ಕರೆಸಿಕೊಳ್ಳುವ ಸುಜಾತಾ ಭಟ್ ಅವರ ಬಗ್ಗೆ ಮಹಾಬಲೇಶ್ವರ್ ಅವರು ಬಂದು ಅವರ ಜೀವನದ ಪುಟಗಳನ್ನು ತೆರೆದಿಡೋಕ್ಕೆ ಶುರು ಮಾಡ್ತಾರೆ. ಇದು ಸುವರ್ಣ ನ್ಯೂಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಂದ ಸಂದರ್ಶನದ ಮಾಹಿತಿಯ ಆಧಾರದ ಮೇಲೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮಹಾಬಲೇಶ್ವರನವರು ಇದೇ ಸುಜಾತಾ ಭಟ್ ಅವರ ಜೊತೆಗೆ ಅವರಿಗೆ 18 ವರ್ಷ ಇದ್ದಾಗ ತೆಗೆಸಿಕೊಂಡಂತಹ ಒಂದು ಫೋಟೋವನ್ನು ಸಹಿತ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸುಜಾತಾ ಭಟ್ ಅವರ ಅಕ್ಕನ ಗಂಡ ಇವರೆಲ್ಲರೂ ಇರುವಂತೆ ಮಾರ್ಕಿಂಗ್ ಆಗಿರುವಂಗೆ ಈ ಫೋಟೋವನ್ನು ಸಹಿತ ಅವರು ತೋರಿಸಿರೋದ್ರಿಂದ ಅವರು ಸೋರ್ಸ್ ಬಲ್ಲ ಮೂಲಗಳು ಅಂತ ಹೇಳ್ಬೋದು, ಅಂದರೆ ಖಚಿತ ಮೂಲಗಳು ಅಂತ ಹೇಳ್ಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಒಬ್ಬ ವ್ಯಕ್ತಿಯ ಬಗ್ಗೆ ಬಂದು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಾದರೆ ಅವರಲ್ಲಿ ಒಂದಿಷ್ಟು ಏನೋ ಇದೆ, ವಿಷಯ ಇದೆ. ಸೊ ಹಾಗಾಗಿ ಆ ವಿಷಯವನ್ನು ಜಗತ್ತಿನ ಎದುರುಗಡೆ ಇಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಅವರು ಅವರ ವೈಯಕ್ತಿಕ ಜೀವನದ ಸಾಕಷ್ಟು ವಿಚಾರಗಳನ್ನು ತೆಗೆದುತ್ತಾ ಬಂದರು. ಅದರಲ್ಲಿ ನಾನು ಹೇಳೋದು, ಸುಜಾತಾ ಭಟ್ ಅವರ ಜೀವನದ ವೈಯಕ್ತಿಕ ವಿಚಾರಗಳನ್ನು ಕೆದಕಿ ಹುದುಕಿ ಅಗೆದು ತೆಗೆಯೋದು ಈ ಕ್ಷಣಕ್ಕೆ ಅದನ್ನು ಅವ್ರು ಭಾವ ಮಾಡಿದ್ದಾರೆ. ಅದನ್ನು ನಾವು ಕೂತ್ಕೊಂಡು ಮತ್ತೆ ಮಾಡೋದು ಬೇಡ. ಯಾಕಂದರೆ ನೀವು ದಯವಿಟ್ಟು ಸುವರ್ಣ ನ್ಯೂಸ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋಗಳು ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಆಗಿದೆ, ನೀವು ಹೋಗಿ ಆ ವಿಡಿಯೋನ ಅಲ್ಲಿ ನೋಡ್ಬೋದು. ಅಂದರೆ ಯಾವ ವಯಸ್ಸಿಗೆ ಅವ್ರು ಮನೆ ಬಿಟ್ಟರು, ಯಾವ ಕಾರಣಕ್ಕೆ ಮನೆ ಬಿಟ್ಟರು, ಅವ್ರಿಗೆ ಮದುವೆ ಯಾವಾಗಾಯಿತು, ಅವರು ಯಾವಾಗ ಗರ್ಭಿಣಿ ಆದರು, ಗರ್ಭಿಣಿ ಆದ ಮೇಲೆ ಏನಾಯಿತು, ಅವರ ಜೀವನದಲ್ಲಿ ಏನೇನೆಲ್ಲ ಮಾಡಿದ್ರು, ಯಾಕೆ ಅವರ ಕುಟುಂಬ ಸುಜಾತಾ ಭಟ್ ಅವ್ರನ್ನ ಹೊರಗಿಡಿತು ಅನ್ನುವ ಅರ್ಥದಲ್ಲಿ ಸಾಕಷ್ಟು ವಿಷಯಗಳನ್ನು ಮಹಾಬಲೇಶ್ವರರು ಮಾತಾಡ್ತಾ ಬಂದಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ಆದಮೇಲೆ ಮಹಾಬಲೇಶ್ವರ್ ಭಟ್ ಅವರು ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಅನನ್ಯ ಭಟ್ ಅನ್ನುವಂತಹ ಒಬ್ಬ ಮಗಳೇ ಸುಜಾತಾ ಭಟ್ಟಿಗೆ ಇಲ್ಲ ಅಂತ. ಈ ವಿಷಯ ಕೇಳಿದಾಗ ಆತಂಕ ಆಯಿತು ನನಗೆ. ಯಾಕಂತಂದರೆ ಇಡೀ ರಾಜ್ಯದ ಎದುರು ಕಣ್ಣೀರು ಹಾಕಿಕೊಂಡು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನನ್ನ ಮಗಳಿಗಾಗಿರುವ ಅನ್ಯಾಯಗಳನ್ನು ಹೇಗಾದರೂ ಮಾಡಿ ನ್ಯಾಯ ಒದಗಿಸಿ ಅಂತ ಹೇಳಿ ಬೇಡಿಕೊಂಡಾಗ ಅವರ ಜೊತೆಗೆ ಇಡೀ ರಾಜ್ಯದ ಹೆಂಗಸರು, ಮಕ್ಕಳು, ದೊಡ್ಡವರು, ಸಣ್ಣವರು, ವೃದ್ಧರು ಅಂತ ನೋಡಿದ್ರೆ ಎಲ್ಲರೂ ಕಣ್ಣೀರಾಗಿದ್ದರು. ಆ ಕಣ್ಣೀರು ಹಾಕಿಸಿದ ಸುಜಾತಾ ಭಟ್ ಅವರು ಇವತ್ತು ಹೇಳ್ತಿರೋದು ಸುಳ್ಳು ಅಂತಾದರೆ, ಅನನ್ಯ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರೇ ಇಲ್ಲ, ಆ ಥರದ ಒಬ್ಬ ವ್ಯಕ್ತಿಯೇ ಇಲ್ಲ ಅನ್ನೋದಾದರೆ ಇಷ್ಟು ದಿನ ರಾಜ್ಯದ ಜನರಿಗೆ ಮಾಡಿದ್ದು ಅನ್ಯಾಯ ಅಲ್ವಾ? ಇವಾಗ ಜಸ್ಟಿಸ್ ಫಾರ್ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಬೇಕು ನಾವು. ಯಾಕಂತಂದರೆ ನಾನು ಯಾವಾಗಲೂ ಹೇಳ್ತೀನಿ, ಸ್ವಲ್ಪ ಲಾಜಿಕ್ ಆ್ಯಂಡ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ, ನೀವು ಟೆಕ್ನಾಲಜಿಯನ್ನು ಜಾಸ್ತಿ ಅವಲಂಬಿಸದೆ ಬರೀ ವಿಡಿಯೋಗಳನ್ನು ನೋಡಿ ಅಥವಾ ಎಮೋಷನಲಿ ಯಾರೋ ಒಬ್ಬರು ಭಾವನಾತ್ಮಕವಾಗಿ ಹೇಳಿದ್ರು ಅನ್ನುವ ಮಾತ್ರಕ್ಕೆ ಅದನ್ನು ಮಾತ್ರ ಇಟ್ಕೊಂಡು ನೀವು ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಅದರಲ್ಲಿ ಲೀಗಲ್ ಆಸ್ಪೆಕ್ಟ್, ಮೆಡಿಕಲ್ ಆಸ್ಪೆಕ್ಟ್ ಆ್ಯಂಡ್ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಅಡಗಿರ್ತವೆ. ನಾನು ಹೇಳೋದು, ಯೋಚನೆ ಮಾಡಿ, ಇವತ್ತು 1979ರಲ್ಲಿ ಕೊಲೆಯಾದಂತಹ ವೇದವಲ್ಲಿಯ ಫೋಟೋ ಸಿಗುತ್ತೆ, 1986ನಲ್ಲಿ ಸತ್ತಂತಹ ಪದ್ಮಲತಾ ಅವರ ಫೋಟೋ ಸಿಗುತ್ತೆ, 2003ರಲ್ಲಿ ಮಿಸ್ ಆಗಿರುವಂತಹ ಅನನ್ಯ ಭಟ್ಗೆ ಸಂಬಂಧಪಟ್ಟ ಒಂದೇ ಒಂದು ಪಾಸ್ಪೋರ್ಟ್ ಫೋಟೋ ಸಹಿತ ಇಲ್ಲ. ನಿಮಗೀಗಲೂ ಸಹಿತ ಆಕೆಯ ಒಂದು ಫೋಟೋ ಬೇಕು ಅಂತಂದರೆ ಆಕೆ ಓದಿದ PUC ಓದಿದ ಕಾಲೇಜಿನ ಅಡ್ಮಿಷನ್ ರಿಪೋರ್ಟ್ಸ್ ಏನಿರುತ್ತೆ, ಆ ಅಡ್ಮಿಷನ್ ಕಾಪಿಯಲ್ಲಿ ಆಕೆಯ ಫೋಟೋ ಇರುತ್ತೆ. ಐ ಥಿಂಕ್ ಮಾರ್ಕ್ಸ್ ಕಾರ್ಡ್ನಲ್ಲೂ ಇರುತ್ತೆ ಅನ್ಕೋತೀನಿ, ಹೌದಾ? SLC ಮಾರ್ಕ್ಸ್ ಕಾರ್ಡ್ನಲ್ಲೂ ಇರುತ್ತೆ. ಎಸ್ ಆ ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಅಡ್ಮಿಷನ್ ಫಾರ್ಮ್ ಏನಿರುತ್ತೆ ಅದರಲ್ಲಿ ಫೋಟೋ ಸ್ಟಿಕ್ ಆಗಿರುತ್ತೆ. ಇದು ಇಷ್ಟು ದೊಡ್ಡ ವಿಷಯ ಆಗಿದೆ, ಇಡೀ ರಾಜ್ಯ ಆತಂಕಕ್ಕೀಡಾಗಿರುವಂಥ ಒಂದು ವಿಷಯ ಆಗಿದೆ. ಸೊ ಹಾಗಾಗಿ ತನಿಖೆಗೆ ಸಹಾಯವಾಗುವಂತೆ ಅನನ್ಯ ಭಟ್ಲ ಫೋಟೋ ಬೇಕು ಅಂತ ಹೇಳಿ ಆ ಶಾಲೆಗೋ ಕಾಲೇಜಿಗೋ ಹೋಗಿ ತೊಗೊಂಡ್ರೆ ಬರುತ್ತೆ ಸರ್ಟಿಫಿಕೇಟ್ಸ್. ನಾನು SLC ಸರ್ಟಿಫಿಕೇಟಲ್ಲೂ ಸಹಿತ ಫೋಟೋ ಬರುತ್ತೆ. ಬಟ್ ನೀವು ಹೇಳ್ತಾ ಇದ್ದೀರಾ ನೀವು ಧರ್ಮಸ್ಥಳಕ್ಕೆ ಬಂದ ಕೂಡಲೇ ಕೋಲ್ಕತ್ತಾದಲ್ಲಿ ಬೆಂಕಿ ಬಿತ್ತು ಅಂತ, ಬಿಟ್ಟಾಕಿ. ಆಮೇಲೆ ಅನನ್ಯ ಭಟ್ ಅವರ ಇಂಗ್ಲೀಷಿಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ. ಒಬ್ಬರು ಸ್ಟೆನೋಗ್ರಾಫರ್ ಅಂತ ಹೇಳ್ತಾರೆ, ಇವ್ರಿಗೆ ಇಂಗ್ಲೀಷ್ ಯಾಕೆ ಇಷ್ಟು ಕೆಟ್ಟದಾಗಿದೆ ಅಂತ. ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸ್ಟೆನೋಗ್ರಾಫರ್ ಆಗಿದ್ದವರಿಗೆ ಅದ್ಭುತವಾಗಿ ಇಂಗ್ಲೀಷ್ ಬರಬೇಕು ಅಥವಾ
ತಿಳ್ಕೊಂಡಿರಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ನಾನಿಲ್ಲ. ಆದರೆ ಮಹಾಬಲೇಶ್ವರ್ ಅವರು ಹೇಳೋ ಹಾಗೆ ಒಂದು SLC ಓದಿದವರಿಗೆ CBI ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಕೆಲಸ ಯಾಕೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ, ಅದೊಂದು ಪ್ರಶ್ನೆ. ಸಾಕಷ್ಟು ಜನ ಇಲ್ಲಿ ತನಕ ಕೇಳ್ತಾ ಇರೋದು, ನೀವು ಸ್ಟೆನೋಗ್ರಾಫರ್ CBIಯಲ್ಲಿ ಹೌದು ಎಂದಾದರೆ ಅದಕ್ಕಾದರೂ ದಾಖಲೆ ಒದಗಿಸಿ, ನಿಮ್ಮ ಮಗಳು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ಲು ಅನ್ನೋದಾದರೆ ಅದಕ್ಕಾದರೂ ಒಂದು ಮಾಹಿತಿ, ಅದಕ್ಕಾದರೂ ಒಂದು ದಾಖಲೆ ಒದಗಿಸಿ. ಅವತ್ತು ಅವಳ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು ಅಂತಂದ್ರಲ್ಲ, ಆ ಫ್ರೆಂಡ್ ಯಾರು, ಅವಳ ಬಗ್ಗೆ ಆದರೂ ಒಂದಿಷ್ಟು ಮಾಹಿತಿಯನ್ನು ಒದಗಿಸಿ. ಅಟ್ಲೀಸ್ಟ್ ಅಲ್ಲಿಗೆ ಹೋಗಿ ಅವಳ ಹತ್ರ ಕೇಳ್ಕೊಂಬರೋಣ, ಅವತ್ತಿನ ದಿನ ಏನಾಯಿತು, ಇನ್ಸಿಡೆಂಟ್ ಏನಾಯಿತು, ಯಾರಿಗೂ ಸಹಿತ ಮರ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಹೆಣ್ಣು ಮಗಳನ್ನಾದರೂ ಮಾತಾಡಿಸ್ಕೊಂಡ್ಬಂದು ಅನನ್ಯಾಳಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಜನ ಪ್ರಶ್ನೆಗಳನ್ನು ಮಾಡಿದ್ರು. ಅದ್ಯಾವುದಕ್ಕೂ ಉತ್ತರ ಬರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇವತ್ತು ಸುವರ್ಣ ನ್ಯೂಸ್ನಲ್ಲಿ ಕಾಣೆಯಾಗಿದ್ದಾರೆ ಅನ್ನೋ ಥರ ಹೇಳ್ತಿದ್ದಾರೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಆಲ್ ಆಫ್ ದ ಸಡನ್. ಸೊ ಹಾಗಾಗಿ ಈಗ ಅನನ್ಯಾ ಭಟ್ ವಿಚಾರದಲ್ಲಿ ಇಷ್ಟು ದೊಡ್ಡ ಸುದ್ದಿಯಾಗಿದೆ ಅಂತಂದರೆ, ಇಷ್ಟು ದೊಡ್ಡ ಸದ್ದಾಗಿದೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಏನಾಗಿರ್ಬೋದು, ಯಾಕೆ ಆಲ್ ಆಫ್ ದ ಸಡನ್ ಸೈಲೆಂಟ್ ಆದರು? ಇವೆಲ್ಲ ಪ್ರಶ್ನೆಗಳನ್ನು ಕಾಡ್ತಾ ಇದ್ದಾಗಲೇ ಮಹಾಬಲೇಶ್ವರ್ ಅವರು ಬಂದಿರೋದು ಬಹಳ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಆ ದೊಡ್ಡ ಟ್ವಿಸ್ಟ್ ಈಗ ಅನನ್ಯಾ ಭಟ್ ಕೇಸನ್ನೇ ತಿರುವು ಹಾಕಿಬಿಡ್ಬೋದು. ನನ್ನ ಪ್ರಕಾರ ಮಹಾಬಲೇಶ್ವರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ, ಇದು SITಗೆ ಹೋಗಿ ಕಂಪ್ಲೇಂಟ್ ಆಗಿರುವ ಕೇಸ್ ಆಗಿರೋದ್ರಿಂದ ಅಪ್ಪಿತಪ್ಪಿ ನಾಳೆ ಮಹಾಬಲೇಶ್ವರ ಅವ್ರನ್ನ SIT ಅವರು ಕರೆದು ಇದೇ ಸುಜಾತಾ ಭಟ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿದ್ರೆ ತಾನು ಕೊಡಬೇಕಾಗಿ ಬರುತ್ತೆ ಅನ್ನುವ ಒಂದು ಕನಿಷ್ಠ ಜ್ಞಾನ ಖಂಡಿತವಾಗ್ಲೂ ಮಹಾಬಲೇಶ್ವರ ಅವ್ರಿಗೆ ಇರುತ್ತೆ. ಯಾಕಂತಂದರೆ ಕುಟುಂಬದೊಳಗಡೆ ಅವರ ಅಕ್ಕನೂ ಇದ್ದಾರೆ, ಅವರ ಫ್ಯಾಮಿಲಿಯೂ ಇದೆ. ಆ ಫ್ಯಾಮಿಲಿಯ ಜೊತೆಗೆ ಎಲ್ಲೂ ಇವರು ಕಾಣಿಸ್ಕೊಂಡಿಲ್ಲ. ಆ ಫ್ಯಾಮಿಲಿ ಇವ್ರನ್ನ ಹೊರಗಡೆ ಇಟ್ಟಿದ್ದೆ. ಆ್ಯಂಡ್ ಅವರ ಒಂದಿಷ್ಟು ಗತ ಇತಿಹಾಸಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವೆಲ್ಲಕ್ಕೂ ಪೂರಕವಾದ ಸಾಕ್ಷಿಗಳನ್ನು ಇಟ್ಟಿರ್ತಾರೆ. ನಾನು ಹೇಳ್ತಾ ಇರೋದು ಇಲ್ಲಿ ಆಶ್ಚರ್ಯ ನೋಡಿ, 1988ರಲ್ಲಿ ಸುಜಾತಾ ಭಟ್ ಅವರು ತೆಗೆಸ್ಕೊಂಡ ಫೋಟೋ ಇದೆ. 1988ರಲ್ಲಿ ಸುಜಾತಾ ಭಟ್ ಅವರ ಫೋಟೋ ಅವೈಲೇಬಲ್ ಇದೆ. ಆದರೆ 2003ರಲ್ಲಿ ಮಿಸ್ ಆದ ಅವರ ಮಗಳು ಅನನ್ಯಾ ಭಟ್ ಫೋಟೋ ಇಲ್ಲ ಎಲ್ಲಿಯೂ. ಅದಕ್ಕಿಂತ ಇನ್ನೊಂದು ಬೆಸ್ಟ್ ಇದೆ, ಇವಾಗ ಬಂದಿರೋ ಇತ್ತೀಚೆಗೆ ಬಂದಿರೋದು, ಮೋದಿ ಅವರು ಬಂದ ಮೇಲೆ ಮಾಡಿದ್ದಾರೆ, ಡಿಜಿಲಾಕರ್ ಅಂತ. ಡಿಜಿಲಾಕರ್ನಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನು, ಡೇಟ್ ಆಫ್ ಬರ್ತ್, ಅದಕ್ಕೆ ಸಂಬಂಧಪಟ್ಟ ಪೂರಕ ಮಾಹಿತಿಗಳನ್ನೆಲ್ಲ ಅಪ್ಲೋಡ್ ಮಾಡಿದರೆ ಡಿಜಿಲಾಕರ್ನಲ್ಲಿ ಅವರ ಡಾಕ್ಯುಮೆಂಟ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದು SLC ಸರ್ಟಿಫಿಕೇಟ್ ಆಗಿರ್ಬೋದು, DL ಆಗಿ, ಅಂದರೆ ಹೆಣ್ಮಗಳಿಗೆ DL ಇತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಅದು ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಆ ಥರದ್ದು ಯಾವುದೇ ಆಧಾರ್ ಕಾರ್ಡ್, ಇವತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಅದನ್ನು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸಾಧ್ಯತೆಗಳು ಹೇಳ್ತಾರೆ, ನಮಗೆ ಅನನ್ಯಾ ಭಟ್ ಬಗೆಗಿನ ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಫೈಟ್ ಮಾಡೋದೇ ಆದರೆ, ಅಥವಾ ಅವ್ರ ತಾಯಿ ಪ್ರಯತ್ನ ಪಟ್ಟಿದ್ದೇ ಆದರೆ, ಇವೆಲ್ಲ ಮೂಲಗಳಿಂದ ಅವರು ಅದನ್ನು ತಗೋಬೋದು ಅನ್ನುವ ಸಾಧ್ಯತೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸರಿ ತಪ್ಪುಗಳ ವಿಮರ್ಶೆ ಪರಾಮರ್ಶೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಂಬಿಸಲಾಯಿತು, ಯಾವುದು ಸತ್ಯ, ನಂಬಿಸಲಾಗಿದ್ದು ಮತ್ತು ಸತ್ಯ ಎರಡು ಬೇರೆ ಬೇರೆ. ಸತ್ಯವೇ ಬೇರೆ, ನಂಬಿಸಲಾಗಿದ್ದು ಬೇರೆ. ಸತ್ಯ ಅಂತ ನಂಬಿಸ್ಬಿಟ್ರು ಗುರು ಅಂತಾರಲ್ಲ, ಅದು ಬೇರೆ, ಅದು ಸತ್ಯ ಅಲ್ಲ. ಸತ್ಯವನ್ನು ನಂಬಿಸಬೇಕಾಗಿಲ್ಲ, ಅದು ಸತ್ಯ. ಅದು ಸುಳ್ಳಾಗಿದ್ದರೆ ಮಾತ್ರ ನಂಬಿಸಬೇಕು ಅದನ್ನು ಸತ್ಯ ಅಂತ. ಸೊ ಆ ಥರದ ಕೆಲವು ಕೆಲಸಗಳು ನಡೀತಾ ಇದೆ, ಅದು ನಮಗೆ ಬೇಸರ ಆಗಿದ್ದು ಈ ವಿಚಾರದಲ್ಲಿ. ಆಮೇಲೆ ಈಗಲೂ ಸಹಿತ ಅನನ್ಯಾ ಭಟ್ ಹೊರತುಪಡಿಸಿ ಬೇರೆಯವರು ಬರ್ತಾ ಇರೋ ಯಾರ್ಯಾರೋ ಈಗ 5-6 ಜನ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಕತೆಗಳನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಅವತ್ತಿನ ದಿನಕ್ಕೆ ಪೂರಕವಾಗಿ ಸಾಕ್ಷಿಯನ್ನು ಒದಗಿಸುವ ಅಥವಾ ಕೋರ್ಟ್ನಲ್ಲಿ ಕೇಸ್ ಗೆಲ್ಲಲು ಯೋಗ್ಯವಿರುವ ಯಾವುದೇ ವಿಚಾರವನ್ನು ಹೇಳ್ತಿಲ್ಲ. ಅವ್ರಿಗೆ ಗೊತ್ತು, ಇದನ್ನು ಭಾವನಾತ್ಮಕವಾಗಿ ನಾವು ಜನಗಳ ಎದುರುಗಡೆ ಇಟ್ಟರೆ ಜನಗಳನ್ನು ಮಬ್ ಮಾಡ್ಬೋದು, ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು. ಇಲ್ಲಿಯ ತನಕ ಮಾಡಿದ್ದು ಅದನ್ನೇ. ಅದು ಎಲ್ಲ ಕೇಸ್ಗಳಲ್ಲೂ, ಪ್ರತಿಯೊಂದು ಕೇಸ್ಗಳಲ್ಲೂ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ನಿಮ್ಮ ಚಾನಲಲ್ಲೂ ಕೇಳಿದ್ರಿ, ನನ್ನ ಚಾನಲಲ್ಲೂ ನಾನು ಕೇಳಿದ್ದೆ, ಈಗಲೂ ಮತ್ತೆ ಕೇಳ್ತಾ ಇದ್ದೀನಿ. 1979ರ ವೇದವಲ್ಲಿ ಕೇಸನ್ನು SITಗೆ ಕೊಡ್ಬೋದು ಅಂತಾದರೆ, 86ರ ಪದ್ಮಲತಾ ಕೇಸನ್ನು SITಗೆ ಕೊಡ್ಬೋದು ಅಂತಾದರೆ, 2003ರ ಅನನ್ಯಾ ಭಟ್ ಕೇಸನ್ನು SITಗೆ ಕೊಡ್ಬೋದು ಅಂತಾದರೆ, 2012ರ ಆನೆ ಮಾವುತ ಮತ್ತು ಅವಳ ಸಹೋದರಿಯ ಕೇಸನ್ನು SITಗೆ ಕೊಡ್ಬೋದು ಅಂತಾದರೆ, ಜೀವಂತ ಸಾಕ್ಷಿಗಳನ್ನು ಇವತ್ತಿಗೂ ನಿಮ್ಮ ಜೇಬಿನಲ್ಲಿ ಮೊಬೈಲ್ನಲ್ಲಿ ಇಟ್ಟುಕೊಂಡಿರುವಂತಹ ಸೌಜನ್ಯ ಕೇಸನ್ನು SITಗೆ ಕೊಡಿ ಅಂತ ಯಾಕೆ ಯಾರೂ ಹೋಗಿ ಕೇಳ್ತಾ ಇಲ್ಲ? ಎಸ್ ಆ ವಿಚಾರವಾಗಿ ನಂದು ಒಂದು ಪ್ರಶ್ನೆ ಇದೆ. 2014ವರೆಗೂ ಕೂಡ ಭೀಮಾ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವ ಮಾಹಿತಿ ಇದೆ. ಅಂದರೆ ಭೀಮಾ ಹೇಳ್ಕೊಂಡಿರೋ ಪ್ರಕಾರ ಸೌಜನ್ಯ ಹತ್ಯೆ ಆಗಿದ್ದು, ರೇಪ್ ಅಂಡ್ ಮರ್ಡರ್ ಆಗಿದ್ದು 2012ರಲ್ಲಿ. ಮೋಸ್ಟ್ಲಿ 2014ರಲ್ಲಿ ಕೆಲಸದಿಂದ ಹೊರಗಡೆ ಹೋದಂತಹ ಭೀಮನಿಗೆ ಸೌಜನ್ಯ ಪ್ರಕರಣದ ಬಗ್ಗೆನೂ ಮೋಸ್ಟ್ಲಿ ಗೊತ್ತಿರಬಹುದಾ? ಆ ನಿಟ್ಟಿನಲ್ಲಾದರೂ ಒಂದು SITಗೆ ಒಂದು ಕಂಪ್ಲೇಂಟ್ನೆಲ್ಲ ಕೊಡಬಹುದಾ? ಖಂಡಿತ ಕೊಡ್ಬೋದು. ಯಾಕೆ ಅಂತಂದರೆ ಭೀಮಾ ಆ ಹಂತದಲ್ಲಿ ಕೆಲಸ ಮಾಡ್ತಿದ್ದ. ಅಂದರೆ 1995ರಿಂದ
14ರವರೆಗೆ. ನಮ್ಗೆ ಗೊತ್ತಿಲ್ಲ ಭೀಮ ಯಾರು ಅಂತ, ನಮಗೂ ಐಡಿಯಾ ಇಲ್ಲ. ಅದು ಪ್ರಭಾಕರನೋ, ಯೋಗೀಶನೋ, ಸತೀಶನೋ, ಕುಮುಚನೋ, ಕಾಂಚಾನೋ, ಚೆನ್ನನೋ, ನಮಗದ್ರ ಐಡಿಯಾ ಇಲ್ಲ. ಅಷ್ಟರಲ್ಲಿ ಯಾರು ಭೀಮ ನಮಗದು ಗೊತ್ತಿಲ್ಲ. ಸೊ ಅದಷ್ಟು ಜನರು ಅಂದರೆ ಅವರಷ್ಟು ಜನ ಆ ಸಮಯದಲ್ಲಿ ಆ ಪೀರಿಯಡಲ್ಲಿ ಕೆಲಸ ಮಾಡ್ತಾ ಇದ್ದವರು. ಸೊ ಹಾಗಾಗಿ ಆ ಹೆಸರುಗಳನ್ನು ಹೇಳಿದೆ. ಅದರಲ್ಲಿ ಯಾರು ಭೀಮ ಅಂತ ನಮಗೂ ಗೊತ್ತಿಲ್ಲ. ಅದರಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ, ಕೆಲವರು ಅಲ್ಲೇ ಇದ್ದಾರೆ, ಕೆಲವರು ಊರು ಬಿಟ್ಟು ಓಡೋಗಿದ್ದಾರೆ. ಸೊ ಅದರಲ್ಲಿ ಯಾರು ಇವರು ಅದು ನಮ್ಗೆ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ತಾನಲ್ಲಿದ್ದೆ ಅಂತ ಹೇಳಿದ ಮೇಲೆ ನನ್ನ ಪ್ರಕಾರ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ಳುವವರು ಮತ್ತು ಸೌಜನ್ಯ ಕೊಲೆಗೆ ಮತ್ತು ಅತ್ಯಾಚಾರದ ವಿರುದ್ಧ ಬಹಳ ಗಟ್ಟಿಯಾಗಿ ಸೌಂಡ್ ಮಾಡ್ತಾ ಇರುವವರು ಅಥವಾ ನಾವೇ ಆಗಿದ್ದಿರ್ಬೋದು. ನಾವು ಹೋಗಿ ಕೇಳಕ್ಕೆ ಬರಲ್ಲ, ಬಿಕಾಸ್ ಅದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿರೋದ್ರಿಂದ ಪೇರೆಂಟ್ಸೇ ಹೋಗಬೇಕು. ಅವ್ರ ತಾಯಿ ಕುಸುಮಾವತಿಯವರು ಈ ವಿಚಾರದಲ್ಲಿ ಭೀಮನಿಂದ ಈ ಸತ್ಯವನ್ನು ಬಾಯಿ ಬಿಡಿಸುವ ಕೆಲಸವನ್ನು SIT ಮಾಡಬೇಕು ಅಂತೇಳಿ ಹಠಕ್ಕೆ ಬಿದ್ದು SITಗೆ ಒಂದು ಅರ್ಜಿಯನ್ನಂತೂ ಸಲ್ಲಿಸ್ಬೋದು. ನಾನು ಹೇಳ್ತಾ ಇರೋದು ಈ ಕೇಸನ್ನು ರೀಓಪನ್ ಮಾಡಿ ಬೇರೆ, ನನ್ನ ಮಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಇವನ ಹತ್ರ ಏನಾದರೂ ಮಾಹಿತಿ ಇದೆಯಾ ಅನ್ನುವ ಅರ್ಥದಲ್ಲಿ ಭೀಮನಿಂದ ಏನಾದರೂ ಮಾಹಿತಿ ಸಿಗಬಹುದು. ಯಾಕಂತಂದರೆ ಆ ಭೀಮ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತಂದರೆ ಸ್ನಾನಘಟ್ಟದಲ್ಲಿ ಇದ್ಕೊಂಡು ದೇವಸ್ಥಾನದಲ್ಲಿ ಒಳಗಿರೋ ಹುಡುಗಿಯನ್ನು ನೋಡಿರ್ತಾನೆ ಅವನು. ವಿಡಿಯೋದ ಪ್ರಕಾರ ಸ್ನಾನಘಟ್ಟದಲ್ಲಿದ್ದ ಭೀಮ ಈ ದೇವಸ್ಥಾನದಲ್ಲಿ ಒಳಗಿರೋ ಹುಡುಗಿನೆಲ್ಲ ನೋಡಿರ್ತಾನೆ. ಸೊ ಹಾಗಾಗಿ ಇವನು ಸ್ನಾನಘಟ್ಟದಲ್ಲಿ ಅಲ್ದಿದ್ರು ಪಾಂಗಳದ ಆ ಕಡೆ ಈ ಕಡೆ ಎಲ್ಲಾದರೂ ಭೀಮ ನೋಡಿರ್ಬೋದು. ಹಾಗಾಗಿ ಅವನಿಂದಲೂ ಒಂದಿಷ್ಟು ಸತ್ಯವನ್ನು ಬಾಯಿ ಬಿಡಿಸುವ ಕೆಲಸವನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಎಸ್, ಇನ್ನು ಅವರ ಲಾಯರ್ ಒಂದು ಕ್ಲಾರಿಫಿಕೇಷನನ್ನು ಕೊಡುವ ಪ್ರಕಾರ ಈಗ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದಾರೆ, ನೀವು ನೋಡಿದ್ರೆ ಅಂತ ಅನ್ಕೋತೀನಿ. ಅದರಲ್ಲಿ ನೀವು ಪ್ರಸಾರ ಮಾಡ್ತಿರುವ ಸುದ್ದಿಗೆ ಒಂದು ಅಫಿಡವಿಟನ್ನು ಹಾಕಿ ಅದು ಸತ್ಯ ಎನ್ನುವ ನಿಟ್ಟಿನಲ್ಲಿ ನೀವು ಹೇಳಬೇಕು ಅನ್ನೋದನ್ನು ಸುವರ್ಣ ನ್ಯೂಸ್ಗೆ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಅಂದರೆ ಗೊತ್ತಿಲ್ಲ, ಮಂಜುನಾಥ್ ಗೌಡರು ಮಾಧ್ಯಮ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಐಡಿಯಾ ಇಲ್ಲದೆ ಇರ್ಬೋದು. ಅಂದರೆ ನಾವು ಯಾವುದೇ ಒಂದು ವರದಿ ಮಾಡೋಕ್ಕೆ ಹೋಗ್ತೀವಿ, ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಒಂದು ವ್ಯಕ್ತಿಗೆ ಹೋಗಿ ಬೈಟ್ ಹಿಡಿತೀವಿ ಅಂತಂದರೆ ಮೊದಲು ನಾವು ಒಂದು ಅಫಿಡವಿಟ್ ಬರ್ಕೊಡಿ, ನೀವೇನು ಮಾತಾಡ್ತೀರಾ ಅದನ್ನು ಸತ್ಯ ಅಂತೇಳಿ ಅದಾದಮೇಲೆ ಬೈಟ್ ಹಿಡಿತೀನಿ ಅಂತಂದರೆ ಯಾರೂ ಮಾಡಲಿಕ್ಕಾಗಲ್ಲ. ಮಾಧ್ಯಮ ಹಂಗೆ ವರ್ಕ್ ಆಗಲ್ಲ. ಮಾಧ್ಯಮ ಒಬ್ಬ ವ್ಯಕ್ತಿಯ ಎದುರುಗಡೆ ಹೋಗಿ ಒಂದು ಮೈಕ್ ಹಿಡಿದಿದೆ ಅಂತಂದರೆ ಅಥವಾ ಅವನ ಮೇಲೆ ಒಂದು ಕ್ಯಾಮ್ರಾ ಇಟ್ಟಿದೆ ಅಂತಂದರೆ ಅವನು ಹೇಳುವ ಪ್ರತಿಯೊಂದನ್ನು ಸಹಿತ ರೋಲ್ ಮಾಡಿ ಜಗತ್ತಿಗೆ ತಿಳಿಸ್ತಾ ಇದ್ದೀವಿ ಅಂತ. ಹಾಗೆಯೇ ತನ್ನ ಸಂಬಂಧಕ್ಕೆ ಮತ್ತು ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀನಿ ಅವರು ಇಬ್ಬರ ನಡುವಿನ ಸಂಬಂಧಕ್ಕೆ ಸಾಕ್ಷಿಯಾಗಿ ಕೆಲವು ಫೋಟೋಗಳನ್ನು ಕೊಟ್ಟಾಗ ಮತ್ತು ಅವರಿಬ್ಬರ ನಡುವಿನ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಏನೇನಾಗಿದೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾದ್ರೆ ನೀವು ಅದಕ್ಕೆ ಅಫಿಡವಿಟ್ ಕೊಡಿ ಅಂತ ಅವ್ರು ಹೆಂಗೆ ಕೇಳಕ್ಕೆ ಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಮಂಜುನಾಥ್ ಗೌಡರು ಬುದ್ಧಿವಂತ ಲಾಯರ್ ಆಗಿ ತಿಳಿದವರಾಗಿ ಅವ್ರಿಗೂ ಒಂದು ಐಡಿಯಾ ಇರುತ್ತೆ 100% ಈಗ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅಫಿಡವಿಟ್ ಅಲ್ಲದೆ ಇದ್ರೂ ಈಗ SIT ಅವ್ರು ಕರೆದ್ರೆ ಅವ್ರು ಬಂದು ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಕೊಡಬೇಕಾಗಿ ಬರ್ಬೋದು, ಮಹಾಬಲೇಶ್ವರ ಅವರು ಬರ್ಬೋದು, ಅಥವಾ ಸುವರ್ಣ ನ್ಯೂಸ್ನಲ್ಲಿ ಅವ್ರು ಕೊಟ್ಟ ಹೇಳಿಕೆಯನ್ನು ಉಲ್ಲೇಖವಾಗಿ ತೊಗೊಂಡು ಅವರಿಗೆ ಒಂದಿಷ್ಟು ನೋಟಿಸನ್ನು ಮಾಡಿ ಇದಕ್ಕೊಂದು ಕ್ಲಾರಿಟಿ ಕೊಡಿ ಅಂತ ಕೇಳಬಹುದು. ಯಾಕಂತಂದರೆ ಒಂದು ಸುಳ್ಳು ದಾಖಲೆಯನ್ನು ದಾಖಲಿಸೋದು SIT ಅಂತಹ ಸಂಸ್ಥೆ, ತನಿಖಾ ಸಂಸ್ಥೆ ಇದರಲ್ಲಿ ಸುಳ್ಳು ದೂರನ್ನು ದಾಖಲಿಸೋದು ಅದು ಫಸ್ಟ್ ಆಫ್ ಆಲ್ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಅದರ ಆಚೆಗೆ ಭಾವನಾತ್ಮಕವಾಗಿ ಇಡೀ ಕರ್ನಾಟಕವನ್ನು ನಂಬಿಸಿದ್ರು. ನನ್ನ ಪ್ರಕಾರ ಆ ತಪ್ಪಿಗೆ ಪ್ರಾಯಶ್ಚಿತ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅದರ ಜೊತೆಗೆ ಈಗ ಆಲ್ರೆಡಿ ಅವರು ಹೇಳುವ ಪ್ರಕಾರ, ಸುಜಾತಾ ಭಟ್ ಅವರು ವಿಡಿಯೋ ಮಾಡಿ ಹೇಳುವ ಪ್ರಕಾರ ಹಾಗೂ ಅವರ ಲಾಯರ್ ಹೇಳುವ ಪ್ರಕಾರ ಸುವರ್ಣ ನ್ಯೂಸ್ನವರು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಆರೋಪವನ್ನು ಆಲ್ರೆಡಿ ಜನರ ಮುಂದೆ ಇಟ್ಟುಬಿಟ್ಟಿದ್ದಾರೆ. ಓಕೆನಾ? ಈಗ ನೀವು ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಈಗಲೂ ಕೂಡ ಅದರ ಅನುಭವ ಇರೋದ್ರಿಂದ ಯಾವುದೇ ಒಂದು ಸುದ್ದಿ ಸಂಸ್ಥೆ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬಹುದಾ, ಅದರ ಜೊತೆಗೆ ಮಾಡಿದರೆ ಏನು ಆಗಬೇಕು ಅಥವಾ ಏನಾಗುತ್ತೆ ಎನ್ನುವುದರ ಅರಿವು ಅವರಿಗೆ ಇರುತ್ತಾ ಇಲ್ವಾ, ಅದರ ಜೊತೆಗೆ ಈ ಒಂದು ಸುದ್ದಿಯನ್ನು ನೀವು ಯಾವ ರೀತಿ ನೋಡ್ತೀರಿ? ಪ್ರತಿಯೊಂದು ಚಾನಲ್, ನ್ಯೂಸ್ ಚಾನಲ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು, ಅದ್ರ ಕೆಳಗಡೆ ಒಂದು ಸ್ಕ್ರಾಲ್ ಕೊಡ್ತಾ ಇರುತ್ತೆ. ಈ ಚಾನಲ್ನಲ್ಲಿ ಯಾವುದಾದ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡದ ಹಾಗೆ ಅಥವಾ ಯಾವುದಾದ್ರೂ ಸುಳ್ಳು ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ ಅಂತಾದರೆ ಅಥವಾ ತಪ್ಪಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅನ್ಸಿದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತಾರೆ, ಒಂದು ಮೇಲ್ ID ಕೊಟ್ಟಿರ್ತಾರೆ, ನೀವು ಇದಕ್ಕೆ ದೂರು ಸಲ್ಲಿಸಬಹುದು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏಷ್ಯನ್ನೆಟ್ನಂತಹ ಒಂದು ಚೈನ್ ಲಿಂಕ್ನಲ್ಲಿರುವಂಥ ಒಂದು ಮಹಾ ಸಂಸ್ಥೆಗೆ ಅಥವಾ ಸುವರ್ಣ ನ್ಯೂಸ್ನಂತಹ ಒಂದು ಕರ್ನಾಟಕದ ಒಂದು ಮಹತ್ವದ ನ್ಯೂಸ್ ಚಾನಲ್ ಅಂತ ಕರೆಸ್ಕೊಳ್ಳುವ ಸುವರ್ಣ ನ್ಯೂಸ್ ಪ್ರತಿಷ್ಠಿತ, ಅವ್ರಿಗೆ ಗೊತ್ತಿರುತ್ತೆ ಏನನ್ನು ಪ್ರಸಾರ ಮಾಡಬೇಕು, ಏನೇನು ಮಾಡಬಾರ್ದು. ಮತ್ತು ಅಥೆಂಟಿಸಿಟಿ ಇಲ್ಲದೆ ಯಾವುದೇ ಸುದ್ದಿಯನ್ನು ಯಾವುದೇ ಚಾನಲ್ಗಳು ಮಾಡಲ್ಲ. ಮಾಡಿದ್ದೇ ಆದರೆ ಅದಕ್ಕೆ ಚಾನಲ್ ಲೈಸೆನ್ಸನ್ನೇ ಕಳೆದುಕೊಂಡಿರುವ ಉದಾಹರಣೆಗಳು ಮತ್ತು ನಿಮ್ಮ ಮುಂದಿದೆ. ಸೊ ಹಾಗಾಗಿ ಅಂತಹ ಮಿಸ್ಟೇಕ್ಗಳನ್ನು ಚಾನಲ್ಗಳು ಮಾಡೋದಿಲ್ಲ. ಆ್ಯಂಡ್ ಚಾನಲ್ಗಳಿಗೆ ಕೇಸ್ಗಳು ಹೊಸದಲ್ಲ, ಅದನ್ನೊಂದು ತಿಳ್ಕೊಂಡ್ರಿ. ಚಾನಲ್ಗಳಿಗೆ ಕೇಸ್ಗಳು ಹೊಸದಲ್ಲ. ಅದು ಮಾನನಷ್ಟ ಮೊಕದ್ದಮೆ ಆಗಿದ್ದಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಆ ಥರದ ಕೇಸ್ಗಳು ಅವಾಗ ಬರ್ತಾ ಇರ್ತವೆ. ಅದನ್ನು ಲೀಗಲ್ ಡಿಪಾರ್ಟ್ಮೆಂಟ್ ಅದರ ಪಾಡಿಗೆ ಅದು ಹ್ಯಾಂಡಲ್ ಮಾಡ್ತಾ ಇರ್ತದೆ. ಸೊ ಈಗ ಒಬ್ಬ ವ್ಯಕ್ತಿಯೇ ಬಂದು ಹೌದು ನಾನು ಅವರ ರಿಲೇಟಿವ್, ನಾನು ಅವರ ಭಾವ,
ಅವಳ ಜೀವನದಲ್ಲಿ ಹಿಂಗೆಲ್ಲ ಆಗಿದೆ, ನಾನು ಅವಳನ್ನು ಕಂಡಿದ್ದು 88ರಲ್ಲಿ, ಅಲ್ಲಿಂದ ಇಲ್ಲಿಯವರೆಗೂ ಆಕೆಯ ಜೀವನದಲ್ಲಿ ಇದೆಲ್ಲ ಆಗಿದೆ ಅಂತ ಹೇಳೋದು ಕಾನೂನಾತ್ಮಕವಾಗಿ ತಪ್ಪು ಅನ್ನೋದಾದರೆ 1995ರಿಂದ 2014ರವರೆಗೂ ನಾನು ಇಲ್ಲಿದ್ದೆ, ಇವರು ಅತ್ಯಾಚಾರ ಮಾಡಿದರು, ಇವರು ಕೊಲೆ ಮಾಡಿದರು, ಇಲ್ಲೆಲ್ಲ ನಾನು ಹೂತಾಕಿದ್ದೆ ಅಂತ ಹೇಳಿ ಅದನ್ನು ತೋರಿಸಲು ವಿಫಲವಾದ ವ್ಯಕ್ತಿ ಕಾನೂನಾತ್ಮಕವಾಗಿ ಎಷ್ಟು ಶಿಕ್ಷೆ ಒಳಗಾಗಬಹುದಾಗಾದರೆ? ಒಬ್ಬ ವ್ಯಕ್ತಿ ಬಂದು ಫೋಟೋ ತೋರಿಸಿ ಇದಕ್ಕೆ ಹಿಂಗೆ ಆಯಿತು ಅನ್ನೋದನ್ನು ಹೇಳ್ತಾ ಇರುವ ವ್ಯಕ್ತಿ ತಪ್ಪಾಗುತ್ತಾ, ಅಥವಾ ಮತ್ತೊಬ್ಬ ವ್ಯಕ್ತಿ ಮುಖಾನೂ ತೋರಿಸ್ದೇನೆ ಬಂದು ನಾನೇ ಮಾಡಿದ್ದು, ನಾನೇ ಹೂತಿದ್ದು, 100 ಹೂತಿದ್ದೀನಿ ಅಂತ ಹೇಳಿ ಒಂದನ್ನು ತೋರಿಸಲು ಸಾಧ್ಯ ಆಗದೇ ಇದ್ದಾಗ ಆ ವ್ಯಕ್ತಿಯ ತಪ್ಪು ದೊಡ್ಡದಾಗುತ್ತಾ? ಯೋಚನೆ ಮಾಡಿ. ಎಸ್, ಆ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಚಾನಲ್ ಈ ಪ್ರಸಾರ ಮಾಡಿರುವ ಈ ಸುದ್ದಿಯನ್ನು ಡಿಫೆಂಡ್ ಮಾಡಿಕೊಳ್ಳುತ್ತೆ. ಅದು ಸುದ್ದಿ ಅಲ್ಲ, ಸತ್ಯಾಂಶ. ಅದು ಸುದ್ದಿ ಅಲ್ಲ, ಅದು ಒಬ್ಬ ವ್ಯಕ್ತಿ ಜೊತೆಗೆ ಮಾಡ್ತಿರುವಂಥ ಸಂದರ್ಶನ. ಒಂದು ಸಂದರ್ಶನ. ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಸಂದರ್ಶನ ಮಾಡ್ತೀಯಾನೆ ಅಂತಂದರೆ, ಗುರು ನಾನು ಅವರಿಗೆ ಪರಿಚಯ ಅನ್ನೋದಕ್ಕೆ ಫಸ್ಟ್ ನಾವು ಕೇಳ್ತೇವೆ, ಏನು ಮಾಧ್ಯಮ ಕೇಳುತ್ತೆ, ಹೌದಾ ನೀವು ಅವ್ರ ರಿಲೇಟಿವೇನಾ, ಹಾಗಾದರೆ ಅದಕ್ಕೆ ಸಾಕ್ಷಿ ಏನಿದೆ ಹೇಳಿ ಅಂತ ಕೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ನೋಡಿ ಇಲ್ಲಿ ಫೋಟೋ ಇದೆ, ಇದೇ ಸುಜಾತಾ ಭಟ್, ಇದು ಅವ್ರ ಅಕ್ಕ, ನಾನು ಅವ್ರ ಗಂಡ, ನಾನು ಅವ್ರ ಭಾವ. ಅದಾದಮೇಲೆ ಇದು ಮಾತುಕತೆ ಆಗಿರುತ್ತೆ. ಸೊ ಆ್ಯಂಡ್ ಅವ್ರವ್ರ ಭಾವನೇ ಅಲ್ಲ ಅಂತ ಈಗ ನಿರೂಪಿಸ್ಬೇಕಿಲ್ಲ ಅಂತಂದರೆ, ನನ್ನ ಪ್ರಕಾರ ಇವ್ರ ಹತ್ರ ಅದಕ್ಕೆ ಪೂರಕ ಸಾಕ್ಷಿಗಳಿದೆ. ಯಾಕಂದರೆ ಇವ್ರ ಮನೇಲಿ ಯಾವ ಫೈಲ್ಸು ಸುಟ್ಟೋಗಿಲ್ಲ, ಇವ್ರಿಗೆ ಯಾವುದು ತೊಂದರೆ ಆಗಿಲ್ಲ. ಸೊ ಹಂಗಾಗಿ ಇವ್ರ ಹತ್ರ ಎಲ್ಲ ಫೋಟೋಸ್ಗಳು ಇದೆ, ಎಲ್ಲ ದಾಖಲೆಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನೋಡೋಣ ಏನಾಗುತ್ತೆ ಅಂತ. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಇದು ಸುವರ್ಣ ನ್ಯೂಸ್ ಕತೆ. ಇನ್ನು ಸುಜಾತಾ ಭಟ್ ಅವ್ರು ಕೊಟ್ಟಿರೋ ಕಂಪ್ಲೇಂಟು ಸುಳ್ಳು ಅಂತಾದರೆ ಏನಾಗ್ಬೋದು? ನಾನು ಅದನ್ನೇ ಹೇಳ್ತಾ ಇದ್ದು, ಈಗ SIT ಇದನ್ನು ಹೇಗೆ ತೊಗೊಳತ್ತೋ ಗೊತ್ತಿಲ್ಲ. ಒಂದು SIT ಅದನ್ನು ಇಗ್ನೋರ್ ಮಾಡಿಬಿಡ್ಬೋದೇನೋ ಒಂದು ಹಂತಕ್ಕೆ. ಕಂಪ್ಲೇಂಟ್ ಕೊಟ್ಟಿದ್ರು, ನಮ್ಮದೆಲ್ಲ ನಮ್ಮ ಪ್ರಿಯಾರಿಟಿ ಇವಾಗ ಭೀಮನ ಮೇಲಿದೆ ಅನ್ನೋ ಕಾರಣ ಹೇಳ್ಬೋದೇನೋ. ಆದರೆ ಜನಗಳನ್ನು ಹಾದಿ ತಪ್ಪಿಸಿದ್ದು ಸುಳ್ಳು ಅಂತ ಆದರೆ ಜನಗಳನ್ನು ನಂಬಿದ್ದು, ಇದು ಸಾಕಷ್ಟು ಕೇಸ್ಗಳಲ್ಲಾಗುತ್ತೆ. ಈಗ ಗೋದ್ರಾ ಹತ್ಯಾಕಾಂಡದ ವಿಚಾರದಲ್ಲೂ ಮೋದಿಯವರನ್ನು ಭಾಳ ದೊಡ್ಡದಾಗಿ ಅವರೇ ಮಾಡಿದ್ದು ಅಂತ ಬಿಂಬಿಸಿದ್ರು. ಯಾರು ಬಿಂಬಿಸಿದ್ರೋ ಅವ್ರು ಆಮೇಲೆ ಜೈಲಿಗೆ ಹೋದರು. ಮೋದಿಯವರು ಕ್ಲೀನ್ ಶೀಟಾಗಿ ಹೊರಗಡೆ ಬಂದರು. ಆದರೆ ಇವತ್ತಿಗೂ ಕೇಳಿ, ಮೋದಿ ಗೋದ್ರಾ ಹತ್ಯಾಕಾಂಡ ಅಂದ ತಕ್ಷಣ, ಗುಜರಾತ್ನ ಹತ್ಯಾಕಾಂಡ ಅಂದ ತಕ್ಷಣ ಮೋದಿಯವರು ಬರ್ತಾರೆ ಕಣ್ಣೆದುರುಗಡೆ. ಸೊ ಹಾಗೆ ಗೂಗಲ್ನಲ್ಲಿ ಒಂದು ಕಾಲಕ್ಕೆ ಧರ್ಮಸ್ಥಳ ಅಂತ ಹೊಡೆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಪವಿತ್ರ ಧರ್ಮಸ್ಥಳ, ಮಂಜುನಾಥ ಇರುವ ಧರ್ಮಸ್ಥಳ, ಅಣ್ಣಪ್ಪ ಇರುವ ಧರ್ಮಸ್ಥಳ, ನೇತ್ರಾವತಿ ನದಿ ಇರುವ ಧರ್ಮಸ್ಥಳ, ಸಾವಿರಾರು ಭಕ್ತಾದಿಗಳು ಬಂದು ಹೋಗೋ ಧರ್ಮಸ್ಥಳ ಅಂತಿದ್ದನ್ನು ಇವತ್ತು ಅಲ್ ಜಜೀರಾದಿಂದ BBC ವರೆಗೂ ಧರ್ಮಸ್ಥಳ ಅಂತ ಹೊಡೆದ್ರೆ ಅದನ್ನೊಂದು ಸ್ಮಶಾನ ಮಾಡಿಟ್ಟಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿದ್ದು ತುಂಬ ಸಮಯ ಬೇಕು. ಭಾವನಾತ್ಮಕವಾಗಿ ಒದೆ ಬಿದ್ದಿದೆ ಭಕ್ತರಿಗೂ ದೇವಸ್ಥಾನಕ್ಕೂ. ಬಟ್ ಕಾಲಾಯ ತಸ್ಮೈ ನಮಃ, ಎಲ್ಲ ಸರಿ ಹೋಗುತ್ತೆ. ಎಸ್, ಆ್ಯಸ್ ಎ ವ್ಯೂವರ್ ಆಗಿ ಇದನ್ನು ನೋಡಿದಾಗ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತಾ? ಈಗ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗಿರುವಂಥ ಸುದ್ದಿ ಏನಿದೆ ಅಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಸುಳ್ಳು ಅನ್ನೋದನ್ನು ಜನರ ಮುಂದೆ ಇಟ್ಟಿದ್ದಾರೆ. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತಾ, ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಆ್ಯಸ್ ಎ ವ್ಯೂವರ್ ಆಗಿ? ಗೊತ್ತಿಲ್ಲ. ಇಲ್ಲಿ ಲೀಗಲ್ ಆಸ್ಪೆಕ್ಟ್ಸು ಹೋಗ್ತೀವಿ ಅಂತಾದರೆ, ಮಂಜುನಾಥ್ ಗೌಡರು ಲೀಗಲ್ ಆಸ್ಪೆಕ್ಟಲ್ಲಿ ಹೋಗಬೇಕು ಅಂತಂದರೆ ಕೇಸನ್ನ ಬರೀ ಸುವರ್ಣ ನ್ಯೂಸ್ ಅಲ್ಲ, ಯಾವ ವ್ಯಕ್ತಿ ಮಾತಾಡ್ತಿದಾರೋ ಅವ್ರ ಮೇಲೆ ಹಾಕಬೇಕಾಗುತ್ತೆ. ಅವರು ಅಫ್ಕೋರ್ಸ್ ಡಿಫೆಂಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವರು ಸಾಕ್ಷಿಗಳಿಲ್ಲದೆ, ವಿಷಯ ಇಲ್ಲದೇ ಅಷ್ಟೆಲ್ಲ ಕೂತ್ಕೊಂಡು ಬಂದು ಮಾತಾಡಿದ್ದಾರೆ ಅಂತಾದರೆ ಅವರು ಅದಕ್ಕೆ ಉತ್ತರ ಕೊಡೋಕ್ಕೆ ರೆಡಿ ಇದ್ದೇ ಮಾತಾಡಿದ್ದಾರೆ. ಒಂದು ಮಾಧ್ಯಮದ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ದಾರೆ ಅಂದರೆ ಮಾಡಲೇಬೇಕು. ಅವರು ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ನನ್ನ ಪ್ರಕಾರ ಇವರು ಸುಮ್ಮನಿರಲಾರರು. ಇವರು ಅದಕ್ಕೆಲ್ಲದಕ್ಕೂ ಒಂದು ಸಂಪೂರ್ಣ ಉತ್ತರವನ್ನು ಕೊಡುವ ಸಿದ್ಧತೆಯನ್ನಂತೂ ಮಾಡ್ಕೋತಾ ಇರ್ಬೋದು. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಥ್ಯಾಂಕ್ ಯು ಸೋ ಮಚ್.